ನವಗ್ರಹಗಳಲ್ಲಿ ಗುರುವನ್ನು ಅತ್ಯಂತ ಶುಭಗ್ರಹ ಎಂದು ಕರೆಯಲಾಗುತ್ತದೆ. ಗುರು ಜಾತಕದಲ್ಲಿ ಬಲವಾದ ಸ್ಥಾನದಲ್ಲಿ ಇದ್ದರೆ ಅಂತಹ ರಾಶಿಯವರಿಗೆ ಸುಖ, ಸಮೃದ್ಧಿ, ಸಂತೋಷ ಪ್ರಾಪ್ತಿಯಾಗುವುದು. ಗುರುವಿನ ನಂತರ ಶುಕ್ರ ಶುಭ ಗ್ರಹಗಳಲ್ಲಿ ಒಂದಾಗಿದೆ. ಈ ಎರಡು ಗ್ರಹಗಳು ಒಂದು ರಾಶಿಯಲ್ಲಿ ಒಟ್ಟಿಗೆ ಸೇರಿ ಸಂಚಾರ ಮಾಡಿದಾಗ ಶುಭ ಯೋಗ ಸೃಷ್ಟಿಯಾಗುವುದು. ಅಂದಹಾಗೆ ಮೇ 14ರಂದು ಮಿಥುನ ರಾಶಿಗೆ ಶುಕ್ರ ಸಂಚಾರ ಮಾಡಲಿದೆ. ಈಗಾಗಲೇ ಗುರು ಮಿಥುನ ರಾಶಿಯಲ್ಲಿ ಸಂಚಾರ ಮಾಡುತ್ತಿರುವುದರಿಂದ ಮಿಥುನ ರಾಶಿಯಲ್ಲಿ ಗುರು ಶುಕ್ರ ಗ್ರಹಗಳ ಸಂಯೋಗವಾಗುವುದು. ಇದರಿಂದಾಗಿ ಗಜಲಕ್ಷ್ಮಿ ರಾಜಯೋಗ ರೂಪುಗೊಳ್ಳಲಿದೆ. ಈ ಯೋಗ ಜಾತಕದಲ್ಲಿ ಬಲವಾದ ಸ್ಥಾನದಲ್ಲಿ ಇದ್ದರೆ ಅಂತಹ ರಾಶಿಯವರ ಏಳಿಗೆ ತಡೆಯಲು ಸಾಧ್ಯವಿಲ್ಲ. ಹಾಗಾದರೆ ಗುರು ಹಾಗೂ ಶುಕ್ರರಿಂದ ಸೃಷ್ಟಿಯಾದ ಗಜಲಕ್ಷ್ಮಿ ರಾಜಯೋಗ ಯಾವ ರಾಶಿಯವರಿಗೆ ಶುಭ ಫಲಗಳನ್ನು ನೀಡಲಿದೆ ಎಂದು ತಿಳಿಯಲು ಈ ವಿಡಿಯೋವನ್ನು ಪೂರ್ತಿ ನೋಡಿ. ಹಾಗೂ ಯಾರೆಲ್ಲ ಹೊಸದಾಗಿ ಬಂದಿದ್ದೀರಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಏಕೆಂದರೆ ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ಪ್ರೇರಣೆ ಆಗಿರುತ್ತದೆ ಸ್ನೇಹಿತರೆ. ಬನ್ನಿ ನೋಡೋಣ. ಮೊದಲನೇ ರಾಶಿ ವೃಷಭ ರಾಶಿ. ವೃಷಭ ರಾಶಿಯ 2ನೇ ಮನೆಯಲ್ಲಿ ಗಜಲಕ್ಷ್ಮಿ ರಾಜಯೋಗ ರೂಪುಗೊಳ್ಳುವುದು. ಈ ಸ್ಥಾನದಲ್ಲಿ ಗುರು ನಿಮ್ಮ ಬಾಳನ್ನು ಬೆಳಗಿಸುವುದು. ಈ ಸಂದರ್ಭದಲ್ಲಿ ನಿಮಗೆ ಐಷಾರಾಮಿ ಜೀವನ ನಡೆಸಲು ಅವಕಾಶಗಳು ಸಿಗಲಿದೆ ಎಂದು ಹೇಳಬಹುದು. ವಾಹನ ಖರೀದಿಗೆ ಸಂದರ್ಭ ಕೂಡಿ ಬರಬಹುದು. ಅಲ್ಲದೆ ವೈವಾಹಿಕ ಜೀವನದಲ್ಲಿ ಇದ್ದ ಸಮಸ್ಯೆಗಳು ದೂರವಾಗಲಿದೆ. ವೃತ್ತಿ ಜೀವನದಲ್ಲಿ ದೊಡ್ಡ ಬದಲಾವಣೆಗಳನ್ನು ನೀವು ಕಾಣುವಿರಿ. ಉದ್ಯೋಗ ಸ್ಥಳದಲ್ಲಿ ಸಹೋದ್ಯೋಗಿಗಳ ಸಹಕಾರ ಸಿಗುವುದು. ಹಾಗೂ ಈ ಸಮಯದಲ್ಲಿ ಎಲ್ಲ ಕಾರ್ಯಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸುವಿರಿ. ನಿಮಗಿರುವ ಜವಾಬ್ದಾರಿಗಳು ಹೆಚ್ಚಾಗುವ ಲಕ್ಷಣಗಳು ಇವೆ. ಅನೇಕರಿಗೆ ಖರ್ಚುಗಳು ಹೆಚ್ಚಾಗುವ ಸಮಯವಿದು ಎಂದು ಹೇಳಬಹುದು. ಅಲ್ಲದೆ ಈ ವೇಳೆ ನಿಮಗೆ ಲಾಭದಾಯಕ ಮಾರ್ಗಗಳು ತೆರೆದುಕೊಳ್ಳುತ್ತವೆ. ಖರ್ಚುಗಳು ಹೆಚ್ಚಾಗುವುದನ್ನು ತಪ್ಪಿಸುವಿರಿ. ಇದು ಭವಿಷ್ಯವನ್ನು ಬದಲಾಯಿಸುವುದು. ನಂತರದಲ್ಲಿ ಮೇಷರಾಶಿಯ ಬಗ್ಗೆ ನೋಡೋಣ. ಮೇಷರಾಶಿಯವರಿಗೆ 3ನೇ ಮನೆಯಲ್ಲಿ ಗಜಲಕ್ಷ್ಮಿ ರಾಜಯೋಗ ಸೃಷ್ಟಿಯಾಗುವುದು. ಮೇಷರಾಶಿಯವರಿಗೆ ಶುಕ್ರನ ಸ್ಥಾನ ಅನುಕೂಲಕರವಾಗಲಿದೆ. ಶುಕ್ರನಿಂದ ಸಂಪತ್ತು, ಸಮೃದ್ಧಿ, ಜೀವನ ಪ್ರಾಪ್ತಿಯಾಗುವುದು. ಅಲ್ಲದೆ ದಾಂಪತ್ಯ ಕಲಹಗಳು ದೂರವಾಗಿ ಮನೆಯ ವಾತಾವರಣ ಶಾಂತವಾಗಿ ಇರಲಿದೆ ಸ್ನೇಹಿತರೆ. ಈ ರಾಶಿಯವರಿಗೆ ಕುಟುಂಬದಲ್ಲಿ ಪರಸ್ಪರ ಪ್ರೀತಿ, ನೆಮ್ಮದಿ ದ್ವಿಗುಣವಾಗುವ ಸಮಯ. ಆರ್ಥಿಕ ಜೀವನದಲ್ಲಿ ಯಶಸ್ಸನ್ನು ನೀವು ಕಾಣುವಿರಿ. ಉದ್ಯೋಗ ಸ್ಥಳದಲ್ಲಿ ನಿಮ್ಮೆಲ್ಲ ಶ್ರಮದ ಕಾರ್ಯಗಳಿಗೆ ಮೆಚ್ಚುಗೆ ಸಿಗಲಿದೆ. ಕೆಲಸದಲ್ಲಿ ಉನ್ನತ ಸ್ಥಾನ, ಸಂಬಳ ಹೆಚ್ಚಾಗುವ ಅವಕಾಶಗಳು ಉಂಟು. ಅಲ್ಲದೆ ಹಿಂದೆ ಮಾಡಿದ ತಪ್ಪುಗಳನ್ನು ತಿದ್ದುಕೊಳ್ಳುವಿರಿ. ಆರ್ಥಿಕ ಜೀವನದಲ್ಲಿ ಯಶಸ್ಸನ್ನು ಶುಕ್ರದೇವ ತರಲಿದ್ದಾನೆ. ನಂತರದಲ್ಲಿ ಧನುರಾಶಿ. ಧನುರಾಶಿ 7ನೇ ಮನೆಯಲ್ಲಿ ಶುಕ್ರ ವಿವಾಹ ಜೀವನದಲ್ಲಿ ಸಂತೋಷ ತರಲಿದ್ದಾನೆ. ಅಲ್ಲದೆ ವ್ಯಾಪಾರ ವ್ಯವಹಾರದಲ್ಲಿ ಯಶಸ್ಸನ್ನು ನೀವು ಕಾಣು. ಈ ಸಮಯದಲ್ಲಿ ಬಯಸಿದ ಸಂಗಾತಿಯನ್ನು ಕೈ ಹಿಡಿಯುವ ಅವಕಾಶಗಳು ಸಿಗಲಿವೆ. ಹಿಂದೆ ಮಾಡಿದ ಸಾಲಗಳು ತೀರಬಹುದು. ನಿಮ್ಮೆಲ್ಲ ಶ್ರಮವನ್ನು ಗುರುತಿಸಿ ಉದ್ಯೋಗದಲ್ಲಿ ನಿಮ್ಮನ್ನು ಗೌರವಿಸುವವರು ಮನೆಯಲ್ಲಿ ಎಲ್ಲ ಜವಾಬ್ದಾರಿಗಳನ್ನು ಹೊತ್ತುಕೊಳ್ಳುವಿರಿ. ಹಣ ನಿರ್ವಹಣೆ ಸುಲಭವಾಗುವುದು. ಆರ್ಥಿಕ ಜೀವನದಲ್ಲಿ ಕಷ್ಟಗಳು ದೂರವಾಗುವ ಸಮಯ ಇದು. ಗುರುವಿನ ಕೃಪೆ ಕೂಡ ಈ ಸಮಯದಲ್ಲಿ ಇರುವುದರಿಂದ ಸಂಪೂರ್ಣವಾಗಿ ಶ್ರಮದ ಫಲವನ್ನು ಪಡೆಯುವಿರಿ. ಅಲ್ಲದೆ ವಿದೇಶದಲ್ಲಿ ವ್ಯವಹರಿಸುವ ಅವಕಾಶಗಳು ಹುಡುಕಿಕೊಂಡು ನಿಮ್ಮನ್ನು ಬರಲಿದೆ. ಸಂಗಾತಿಯೊಂದಿಗೆ ಉತ್ತಮ ಕ್ಷಣಗಳನ್ನು ನೀವು ಆನಂದಿಸುವಿರಿ ಸ್ನೇಹಿತರೆ. ಬನ್ನಿ ನಾವು ತುಲಾರಾಶಿಯವರದ್ದು ನೋಡೋಣ. ತುಲಾರಾಶಿಯ 9ನೇ ಮನೆಯಲ್ಲಿ ಗುರು ಸಂಚಾರ ಮಾಡುವುದು ತುಂಬ ಮಂಗಳಕರ ಎಂದು ಹೇಳಬಹುದು. ಇದು ತುಲಾರಾಶಿಯವರ ಭಾಗ್ಯದ ಸ್ಥಾನವಾಗಿದೆ. ಈ ಮನೆಯಲ್ಲಿ ಗುರುವಿನ ಸಂಚಾರ ಅತ್ಯಂತ ಶುಭ ಫಲಗಳನ್ನು ನೀಡುವುದು. ನಿಮ್ಮ ಅದೃಷ್ಟ ಹಾಗೂ ಜ್ಞಾನ ವೃದ್ಧಿಯಾಗುವ ಸಮಯವಿದು. ಈ ಸಮಯದಲ್ಲಿ ವ್ಯಾಪಾರ ಪ್ರಗತಿಗಳಿಗೆ ಹಲವಾರು ದಾರಿಗಳು ತೆರೆದುಕೊಳ್ಳುತ್ತವೆ. ಹಾಗೂ ಉದ್ಯೋಗ ಬದಲಾವಣೆಗೆ ಅವಕಾಶಗಳು ಸಿಗುವುದು. ಅಲ್ಲದೆ ವೇತನ ಹೆಚ್ಚಳಕ್ಕೆ ಅವಕಾಶಗಳು ಪ್ರಾಪ್ತಿಯಾಗುವುದು. ಶ್ರಮದಿಂದ ಮಾತ್ರ ನಿಮ್ಮೆಲ್ಲ ಆಸೆಗಳು ಈಡೇರುತ್ತವೆ. ಆದರೆ ಜಾತಕದಲ್ಲಿ ಗುರುವಿನ ಸ್ಥಾನ ಬಲವಾಗಿದ್ದು ನಿಮ್ಮ ರಾಶಿಯವರಿಗೆ ನಿಮ್ಮೆಲ್ಲ ಆಸೆಗಳ ಈಡೇರಿಕೆಗೆ ಈ ಸಮಯದಲ್ಲಿ ಪ್ರಯತ್ನ ಮಾಡಬಹುದು ನೀವು. ಜೊತೆಗೆ ಈ ಸಮಯದಲ್ಲಿ ದೀರ್ಘಕಾಲದಿಂದ ಇದ್ದ ಆರೋಗ್ಯ ಸಮಸ್ಯೆಗಳು ದೂರವಾಗಬಹುದು. ನಂತರದಲ್ಲಿ ಬನ್ನಿ ಸಿಂಹರಾಶಿಯವರದ್ದು ನೋಡೋಣ. ಸಿಂಹರಾಶಿಯ 11ನೇ ಮನೆಯಲ್ಲಿ ಗುರು ಸಂಚಾರ ಆರ್ಥಿಕ ಲಾಭವನ್ನು ತರಲಿದೆ. ಅಲ್ಲದೆ ವೃತ್ತಿ ಪ್ರಗತಿಯನ್ನು ನೀವು ಕಾಣುವಿರಿ ಸ್ನೇಹಿತರೆ. ಇದು ವೃತ್ತಿ ನಿರೀಕ್ಷೆಗಳಲ್ಲಿ ಪ್ರಗತಿಯನ್ನು ಸೂಚಿಸುವುದು. ನೀವು ಹೊಸ ಯೋಜನೆಗಳನ್ನು ಈ ಸಮಯದಲ್ಲಿ ಪಡೆಯುವಿರಿ. ಹೊಸ ಯೋಜನೆಗಳು ಲಾಭ ತಂದುಕೊಡುವ ಸಾಧ್ಯತೆ ಹೆಚ್ಚು ಇದೆ.
ಹಾಗೂ ಉದ್ಯೋಗದಲ್ಲಿ ಇರುವವರಿಗೆ ಬಡ್ತಿ ವೇತನ ಹೆಚ್ಚಳವಾಗುವ ಲಕ್ಷಣಗಳನ್ನು ಗುರು ಸೂಚಿಸುತ್ತಿದೆ. ಅಲ್ಲದೆ ಉದ್ಯೋಗ ಸ್ಥಳದಲ್ಲಿ ನಿಮಗೆ ಸಿಗಬೇಕಿದ್ದ ಗೌರವ ಸಿಗುವುದು. ಹೊಸ ಜವಾಬ್ದಾರಿಗಳು ಒಲಿಯಲಿದೆ. ಲಾಭದಾಯಕ ಕೆಲಸಗಳನ್ನು ನೀವು ಶುರು ಮಾಡುವಿರಿ ಸ್ನೇಹಿತರೆ. ಅನೇಕರಿಗೆ ಇದು ಖರ್ಚುಗಳನ್ನು ವೃದ್ಧಿಸುವ ದಿನ. ಇನ್ನು ವ್ಯಾಪಾರ ವ್ಯವಹಾರ ಉದ್ಯಮ ಮಾಡುವವರಿಗೆ ಸಾಕಷ್ಟು ಲಾಭವಿದೆ. ನಂತರದಲ್ಲಿ ಕಟಕ ರಾಶಿ 12ನೇಯಲ್ಲಿ ಶುಕ್ರ ಸಂಚಾರ ಸಾಕಷ್ಟು ಶುಭ ಫಲಗಳನ್ನು ನೀಡಲಿದೆ. ಈ ದಿನ ಹಣದ ಹರಿವು ಹೆಚ್ಚಿಸಬಹುದು ನಿಮಗೆ. ಜೊತೆಗೆ ವಿದೇಶ ಪ್ರಯಾಣದ ಯೋಗ ಸಿಗಲಿದೆ. ಶುಕ್ರನಿಂದ ನಿಮಗೆ ಹಲವಾರು ರೀತಿಯ ಲಾಭಗಳು ಉಂಟು. ನೀವು ನಿಮ್ಮ ವ್ಯವಹಾರದಲ್ಲಿ ಲಾಭವನ್ನು ಪಡೆಯುವ ಸಾಧ್ಯತೆ ಹೆಚ್ಚು ಇದೆ. ವ್ಯಾಪಾರ ಪ್ರಗತಿಗೆ ಲಾಭ ಉಂಟು. ವೇತನ ಹೆಚ್ಚಳಕ್ಕೆ ಅವಕಾಶಗಳು ಸಿಗಲಿದೆ. ಉದ್ಯೋಗ ಬದಲಾವಣೆ ವಾಹನ ಖರೀದಿಯ ಕನಸು ನನಸಾಗುವುದು ನಿಮಗೆ. ಅಲ್ಲದೆ ಶುಕ್ರನ ವಿಶೇಷ ಕೃಪೆಯಿಂದ ವೇತನ ಹೆಚ್ಚಳದ ಶುಭ ಸುದ್ದಿಯನ್ನು ನೀವು ಕೇಳುವಿರಿ. ಜೊತೆಗೆ ವಿದ್ಯಾಭ್ಯಾಸದಲ್ಲಿ ಮಕ್ಕಳು ಅನುಭವಿಸುವ ಸಮಸ್ಯೆಗಳು ದೂರವಾಗಲಿದೆ. ಬಯಸಿದ ಕೋರ್ಸ್ ಮಾಡಲು ಹಾಗೂ ಪರೀಕ್ಷೆಗಳಲ್ಲಿ ಉತ್ತಮ ಫಲಿತಾಂಶಗಳನ್ನು ಪಡೆಯಲು ಸಾಧ್ಯವಾಗುವುದು ನಿಮಗೆ. ನೋಡಿ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.